ಅದೊಂದು ಕಾಲ ಇತ್ತು. ಗಂಡಸರು ಹೊರಗೆ ಹೋಗಿ ದುಡಿದರೆ ಮಹಿಳೆ ಮಾತ್ರ ತನಗೆ ಅಡುಗೆ ಮನೆಯೇ ಸೀಮಿತ ಎಂಬಂತೆ 4 ಗೋಡೆಗಳ ನಡುವೆನೇ ಇರಬೇಕಾಗಿತ್ತು. ಕಾಲ ಬದಲಾದಂತೆ ಹೆಣ್ಣು ಕೂಡ ತಾನೇನು ಕಡಿಮೆ ಇಲ್ಲ ಎನ್ನುವಂತೆ ಸಮಾಜದ ಎಲ್ಲ ಕ್ಷೇತ್ರಗಳಲ್ಲೂ ತನ್ನನ್ನು ತೊಡಗಿಸಿಕೊಂಡು ಸಾಧನೆಯನ್ನ ಮಾಡ್ತಾ ಇದ್ದಾಳೆ. ಅಂತಹ ಅಪರೂಪದ ಸಾಧನೆಯ ಸುದ್ದಿಯೇ ಕೊಡಗಿನ ಕ್ಲಾಸಿಕ್ ಬಸ್ನ ಮಹಿಳಾ ಸಾರಥಿ. ಇದೇ ಮೊದಲ ಬಾರಿಗೆ ಅಂತಾರಾಜ್ಯ ಸಂಪರ್ಕ ಮಾಡುವ ಕೊಡಗಿನ ವಿರಾಜಪೇಟೆಯ ಹಬೀಬ್ ಅವರ ಮಾಲೀಕತ್ವದ ವಾಸಿಂ ಕ್ಲಾಸಿಕ್ ಬಸ್ನ ಮಹಿಳಾ ಸಾರಥಿಯೊಬ್ಬರು ಬಸ್ಸನ್ನು ಚಲಾಯಿಸುವ ಮೂಲಕ ಹೆಣ್ಣು ಅಬಲೆಯಲ್ಲ ಎಂಬುದನ್ನು ಸಾಬೀತುಪಡಿಸಿದ್ದಾರೆ. ಮೂಲತಃ ಕೇರಳ ರಾಜ್ಯದ ಕೊಡಗಿಗೆ ಸಮೀಪದ ಮಟನ್ನೂರ್ನ ಉದಯ ಎಂಬ ಮಹಿಳಾ ಚಾಲಕಿ ಇದೀಗ ವಿರಾಜಪೇಟೆಯ ಹಬೀಬ್ ಎಂಬುವರಿಗೆ ಸೇರಿದ ಕೊಡಗು ಕೇರಳ ಸಂಪರ್ಕದ ವಾಸಿಂ ಕ್ಲಾಸಿಕ್ ಎಂಬ ಬಸ್ಗೆ ಸಾರಥಿಯಾಗಿದ್ದಾರೆ. ಕ್ಯಾಲಿಕಟ್ ವಿಶ್ವವಿದ್ಯಾನಿಲಯದಲ್ಲಿ ಸಮಾಜಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡಿರುವ ಉದಯ ಈ ಹಿಂದೆ ಕೇರಳದಲ್ಲೂ ಬಸ್ ಚಾಲಿಸಿದ ಅನುಭವ ಹೊಂದಿದ್ದು ಇದೀಗ ಅಂತಾರಾಜ್ಯ ಬಸ್ಗೆ ಚಾಲಕಿಯಾಗಿರುವುದು ಮಹಿಳೆಯರ ಸಾಧನೆಗೆ ಮತ್ತೊಂದು ಹೆಮ್ಮೆಯ ಗರಿಯಾಗಿದೆ. ಚಿಕ್ಕಂದಿನಿಂದಲೇ ವಾಹನಗಳನ್ನು ಚಲಾಯಿಸುವ ಹಂಬಲ ಹೊಂದಿದ್ದ ಉದಯ ಪ್ರೌಢಶಾಲೆಯಲ್ಲಿರುವಾಗಲೇ ಬುಲೆಟ್ ಬೈಕ್ ಚಲಾಯಿಸ್ತಾ ಇದೆ. ಬಳಿಕ ದೊಡ್ಡ ವಾಹನಗಳನ್ನು ಚಲಾಯಿಸುವ ಧೈರ್ಯ ಬಂತು. ಮನೆಯಲ್ಲಿ ಸಹೋದರ ಕೂಡ ವಾಹನಗಳನ್ನು ಚಾಲನೆ ಮಾಡ್ತಾ ಇದ್ದರಿಂದ ತನಗೆ ವಾಹನ ಚಲಾಯಿಸಲು ಸುಲಭವಾಯಿತು. ಪ್ರತಿಯೊಬ್ಬ ಮಹಿಳೆ ಕೂಡ ಧೈರ್ಯವಾಗಿ ಸವಾಲುಗಳನ್ನು ಸ್ವೀಕಾರ ಮಾಡುವುದರ ಜೊತೆಗೆ ಗುರಿ ಮುಟ್ಟಲು ಪ್ರಯತ್ನಿಸಬೇಕೆಂದು ಕೊಡಗು ಚಾನೆಲ್ನೊಂದಿಗೆ ತಮ್ಮ ಅನುಭವವನ್ನು ಹಂಚಿಕೊಂಡರು. ഉദയ എന്നാണ്. ഞാൻ മട്ടന്നൂർ മരുതായി എന്ന് പറഞ്ഞ പ്രദേശത്താണ് താമസിക്കുന്നത്. പിന്നെ ലൈസൻസ് എടുത്തിട്ട് ഇപ്പോൾ 2 വർഷമായിട്ടുള്ളത്. പിന്നെ പണ്ടേ വണ്ടി എടുക്കലുണ്ട്, മറ്റേ കാറിൻ്റെ എല്ലാം എടുത്തിട്ട് കുറച്ചായി. ബൈക്കെല്ലാം ആദ്യം ചെറുതിലെടുക്കും ഞാൻ 7ാം ക്ലാസ്സിന്. കുഴപ്പമില്ല, ഇവർ പറയുന്നതിന് അതിനനുസരിച്ച് പോകും, എത്താൻ പറ്റുന്നുണ്ട് എന്നാണ് പ്രതീക്ഷിക്കുന്നത്. നല്ല തന്നെയാണ് എക്സ്പീരിയൻസ്, അല്ല കുഴപ്പമൊന്നുമില്ല. അല്ല, ഞാൻ നാട്ടിൽ നിന്ന് കുറച്ചായി ഒരു ലോക്കൽ ബസ്സിലായിട്ട് പോകുന്നു. കുറച്ച് മാറിയിട്ട് എല്ലാവരും ഇങ്ങനെ ഇറങ്ങണോ, വണ്ടി എടുക്കണം, ഹെവി എടുക്കണം, എല്ലാവരും ഇറങ്ങുമോ. ഫാമിലി അച്ഛൻ കച്ചവടമാണ്, പിന്നെ ഏട്ടൻ വണ്ടിയിലാണ്, ലോറി, പിന്നെ അമ്മ, ചേച്ചി, അങ്ങനെ എല്ലാവരും ഉണ്ട്. ഞാൻ PG കഴിഞ്ഞതാണ്, സോഷ്യോളജി. ഇപ്പോൾ PSC കോച്ചിങ്. ഡ്രൈവിങ് പണ്ട് മുതലേ എനിക്ക് ഭയങ്കര ഇഷ്ടമാണ്, ഒരു പാഷനായിട്ട്. PSC എഴുതി എന്നാലും ಬಸ್ ಬಿಡೂല. ಕೊಡಗು ಚಾನಲ್ ವಿಶೇಷ ವರದಿ ಚಿತನ್ ಕೌಂಡಿನ್ಯ, ಮಡಿಕೇರಿ. ಡ್ಯೂಟಿ ಕೊಡಿ ಅಂತ ಲೈಸೆನ್ಸ್ ನೋಡಿ ಡ್ಯೂಟಿ ಕೊಟ್ಟೆ. ಚೆನ್ನಾಗಿ ಓಡಿಸ್ತಾರೆ, ಪರವಾಗಿಲ್ಲ, ಟೈಮಿಂಗ್ ಕೀಪ್ ಮಾಡ್ತಾರೆ. ಆ ಥರ ಎಲ್ಲರೂ ಲೇಡೀಸ್ ಒಂದು ಬಂದ್ಬಿಟ್ರೆ ಚೆನ್ನಾಗಿ ಓಡಿಸ್ತಾರೆ, ತೊಂದರೆ ಇಲ್ಲ. 2 ವರ್ಷ ಈ ಥರ ಎಲ್ಲ ಮುಂದಕ್ಕೆ ಬಂದರೆ ಒಳ್ಳೆಯದು. ಟಿಂಬರ್ ಗಾಡಿಗೆ ಓಡಿಸೋದು ಬಸ್ಸಲ್ಲಿ ಭಾರಿ ಆಗ್ತಿದೆ. ಅವ್ರ ಚಿಕ್ಕದಿಂದ ಭಾರಿ ಖುಷಿ ಅಂತೆ. ಅಲ್ಲಿ ಫೋನಲ್ಲಿ ಮಾತಾಡೋದು, ಬನ್ನಿ ಅಂತಂದರೆ ಹಚ್ಚಿದ್ದೀನಿ. ಒಂದು ಹೆಣ್ಮಕ್ಳು ಯಾವತ್ತೂ ಹಿಂದೆ ನಿಲ್ಬಾರ್ದು, ಮುಂದೆ ಇರಬೇಕು, ಸಾಧನೆ ಮಾಡಬೇಕು. ನಮಗೂ 4 ಹೆಣ್ಮಕ್ಳೇ, ನಾವು ಕಷ್ಟಪಟ್ಟು 4 ಹೆಣ್ಮಕ್ಳನ್ನ ಓದಿಸಿ ಎಲ್ಲ ಮಕ್ಕಳನ್ನ ಜಾಬಿಗೆ ಸೇರಿಸ್ತಿದ್ದೀವಿ. ಹೆಣ್ಮಕ್ಳು ಯಾವುದಕ್ಕೂ ಕಡಿಮೆ ಇಲ್ಲ.
ಎಲ್ಲದಕ್ಕೂ ಮುಂದೆ ನುಗ್ಗಿ ಹೆಣ್ಮಕ್ಳು ಡ್ರೈವರ್ ಎಲ್ಲ ಇವಾಗ ಎಲ್ಲ ಹೆಣ್ಮಕ್ಳು ಕಾರು ಬೈಕು ಅಂತಾರೆ ಎಲ್ಲ ಓಡಿಸ್ತಾ ಇದ್ದಾರೆ. ಆದರೆ ಬಸ್ ಡ್ರೈವರ್ ನಾನು ನೋಡಿರಲಿಲ್ಲ. ಇವಾಗ ಬಸ್ ಡ್ರೈವರ್ ಅಂತ ಹೇಳೋದು ಖುಷಿ ಆಗ್ತದೆ.